ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಮನಸ್ಥಿತಿಗಳ ಜೊತೆ ಒಟ್ಟಿಗೆ ಸಾಗೋದು ಅಷ್ಟು ಸುಲಭದ ಮಾತಲ್ಲವೇ ಅಲ್ಲ. ಕಪ್ಪು ಗೆಲ್ಲಬೇಕು ಎಂದರೆ ಇದೆಲ್ಲವನ್ನು ಎದುರಿಸಲೇಬೇಕು. ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಚಾಲೆಂಜ್ಗಳನ್ನು ಎದುರಿಸುವ ತಾಕತ್ತು ಸ್ವಲ್ಪ ಕಡಿಮೆನೇ ಇದೆ ಎನ್ನುವ ಭಾವನೆ ವೀಕ್ಷಕರಲ್ಲಿ ಬರುತ್ತಿದೆ. ಬಿಗ್ ಬಾಸ್ ತೊರೆದು ಹೊರಗೆ ಹೋಗುವುದಾಗಿ ಅನೇಕ ಸ್ಪರ್ಧಿಗಳು ಹೇಳಿದ್ದಾರೆ. ಈ ಬಾರಿ ನಮ್ರತಾ ಗೌಡ ಅವರ ಸರದಿ ಸಂಗೀತ ಜೊತೆ ಆದ ಜಗಳಕ್ಕೆ ಅವರು ಮನೆ ಬಿಟ್ಟು ಹೋಗುವ ನಿರ್ಧಾರಕ್ಕೆ ಬಂದಿದ್ದಾರೆ. ಹೌದು, ಬಿಗ್ ಬಾಸ್ನಲ್ಲಿ ಪ್ರತಿ ವಾರ ಲಕ್ಸುರಿ ಬಜೆಟ್ ನೀಡುತ್ತಾರೆ. ಮನೆಯಲ್ಲಿ ಸಿಗುವ ಸಾಮಾನ್ಯ ವಸ್ತುಗಳಿಗಿಂತ ಬೇರೆ ವಸ್ತುಗಳನ್ನು ಇಲ್ಲಿ ಪಡೆಯಬಹುದು. ಈ ವಾರ 10,000 ಪಾಯಿಂಟ್ ಸಿಕ್ಕಿತ್ತು. ಆದರೆ ಇದನ್ನು ಸ್ಪರ್ಧಿಗಳು ಹಾಳು ಮಾಡಿಕೊಂಡರು. ಕೊಟ್ಟ ಪಾಯಿಂಟ್ಸ್ಗಿಂತ ಹೆಚ್ಚಿನ ಪಾಯಿಂಟ್ಸ್ ಬರೆದರು. ಲಕ್ಸುರಿ ಬಜೆಟ್ ಮಿಸ್ ಆಯಿತು. ಬೋರ್ಡ್ ಮೇಲೆ ಲೆಕ್ಕ ಬರೆಯಲು ಹೋದ ನಮ್ರತಾ ಹಾಗೂ ಮೈಕಲ್ ವಿರುದ್ಧ ಸಂಗೀತ ತಿರುಗಿ ಬಿದ್ದರು. ಈ ಬಾರಿಯ ಲಕ್ಸುರಿ ಬಜೆಟ್ನಲ್ಲಿ ಚಿಕನ್, ಪನೀರ್ ಹಾಗೂ ಬ್ರೌನ್ ರೈಸ್ ಬರೆಯಲಾಗಿತ್ತು. ಬ್ರೌನ್ ರೈಸ್ ಸೇರಿಸಿದ್ದರಿಂದಲೇ ಲೆಕ್ಕ ತಪ್ಪಿತು ಎಂದು ಸಂಗೀತ ವಾದ ಮಾಡಿದರು. ಜೊತೆಗೆ ಬ್ರೌನ್ ರೈಸ್ನ ಯಾರನ್ನು ಕೇಳಿ ಸೇರಿಸಿದ್ರಿ ಎಂದು ಖ್ಯಾತೆ ತೆಗೆದು ಇದು ನಮ್ರತೆಗೆ ಬೇಸರ ತರಿಸಿತು. ಮನೆಯಲ್ಲಿ ಅಕ್ಕಿ ಕಡಿಮೆ ಬೀಳುತ್ತದೆ ಎನ್ನುವ ಕಾರಣಕ್ಕೆ ಬ್ರೌನ್ ರೈಸ್ ಸೇರಿಸಿದೆ. ಮನೆಗೋಸ್ಕರ ನಾನು ಇದನ್ನು ಮಾಡಿದೆ. ಪನ್ನೀರ್ ನಿಮ್ಮ ಬಿಟ್ಟು ಬೇರೆ ಯಾರಿಗೂ ಬೇಕಿರಲಿಲ್ಲ. ಆದಾಗ್ಯೂ ನಾನು ಪನ್ನೀರ್ನ ಸೇರಿಸಿದೆ ಎಂದು ನಮ್ರತಾ ಸ್ಪಷ್ಟನೆ ಕೊಡಲು ಬಂದರು. ಆದರೆ ಸಂಗೀತ ಇದನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ. ಹೌದು, ಬೆಡ್ರೂಮ್ಗೆ ಹೋದ ನಮ್ರತಾ ಕಣ್ಣೀರು ಹಾಕಲು ಶುರು ಮಾಡಿದರು. ಸಂಗೀತ ಮಾನಸಿಕವಾಗಿ ತುಂಬ ಹಿಂಸೆ ಕೊಡುತ್ತಿದ್ದಾಳೆ. ತುಂಬಾ ನೆಗೆಟಿವ್ ಸ್ಪ್ರೆಡ್ ಮಾಡುತ್ತಿದ್ದಾಳೆ. ನನ್ನ ಬಳಿ ಇರೋಕ್ಕೆ ಆಗುತ್ತಿಲ್ಲ. ನಾನು ಹೊರಗೆ ಹೋಗುತ್ತೇನೆ ಇನ್ನತ್ತ ಮತ್ತಷ್ಟು ಕಣ್ಣೀರು ಹಾಕಿದರು. ಮನೆ ಮಂದಿ ಸಮಾಧಾನ ಮಾಡಲು ಪ್ರಯತ್ನಿಸಿದರು. ಹೌದು ಸ್ನೇಹಿತರೆ, ಇದು ಒಂದು ಮನೋರಂಜನಾ ಕಾರ್ಯಕ್ರಮ. ದಯವಿಟ್ಟು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.